ಅಸ್ಸಲಾಮು ರಹಮತುಲ್ಲಾಹಿ ಬರ್ಕಾತು. ಅದೇ ರೀತಿ ಎಲ್ಲರಿಗೂ ಕೂಡ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರು, ಮುಖಂಡರು, ಯುವ ಘಟಕದ ಅಧ್ಯಕ್ಷರಾಗಿರುವಂಥ ಇದ್ರಿಸ್ ಪಾಷಾ ಅವರವರು, ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರಾಗಿರುವಂಥ ಮುತ್ಯಾಲಪೇಟೆ ರಿಯಾಜ್ ಅಣ್ಣನವರೇ, ಅದೇ ರೀತಿ ಮತ್ತೊಬ್ಬರು ಮುಖಂಡರಾಗಿರುವಂತಹ ಹೈದ್ರಿ ನಗರ್ ಖಾದರ್ ಅಣ್ಣನವರೇ, ಮತ್ತೆ ಮತ್ತೊಬ್ಬರು ಸದಸ್ಯರಾಗಿರುವಂತಹ ನಮ್ಮ ಜಮೀರ್ ಅಣ್ಣನವರೇ, ಮತ್ತೊಬ್ಬರು ನಮ್ಮ ಕರ್ವೆ ಮುಖಂಡರು ಹೈದ್ರಿ ನಗರ್ನ ಯುವಕರಿಗೆ ಮುಖಂಡರಾಗಿರುವಂತಹ ನಮ್ಮ ಸೈಫ್ ಬ್ಯಾಟ್ರಿ. ಯಾಕಂದ್ರೆ ಅವರು ಸೈಫ್ ಬ್ಯಾಟ್ರಿ ಅಂದ್ರೆ ಸೈಫ್ ಅಂದ್ರೆ ಬ್ಯಾಟ್ರಿ. ಯಾಕಂದ್ರೆ UPS ಕರೆಂಟ್ ಇಲ್ಲ ಇವತ್ತು. ಎಲ್ಲರೂ ನಮ್ಮನ್ನ ಸೈಫ್ ಅನ್ನು ನೆನಪು ಮಾಡ್ಕೊಂತಾರೆ. ಅದರಿಂದ ಏನೇ ಸಮಸ್ಯೆ ಆದ್ರೂ ಕೂಡ ಹಲವಾರು ಬಾರಿ ಅವ್ರ ಹೆಸರನ್ನ ಕೇಳಿದೀನಿ, ತುಂಬಾ ಕಡೆ ಎಲ್ಲಾನು. ಏನೇ ಕರೆಂಟ್ ಸಮಸ್ಯೆ ಆಗ್ಲಿ, ಬ್ಯಾಟ್ರಿ ಸಮಸ್ಯೆ ಆಗ್ಲಿ, ನಮ್ಮ ಸೈಫ್ ಅಣ್ಣಗೆ ಫೋನ್ ಮಾಡ್ತಿರ್ತಾರೆ. ಅದರಿಂದ ಈ ಕಾರ್ಯಕ್ರಮದವರೆಗೂ ಬಗೆದಿದ್ದಾರೆ. ಅವ್ರಿಗೂ ಸೈಫ್ ಅಣ್ಣ ಸ್ವಾಗತ ಬಯಸ್ಕೊಂತ, ಅದೇ ರೀತಿ ಮತ್ತೊಬ್ಬರು ಕರ್ವೆ ಸದಸ್ಯರು ಮುಖಂಡರಾಗಿರುವಂತ ನಮ್ಮ ಹೈದ್ರಿ ನಗರ್ ನವೀದ್ರವರು, ಮತ್ತೆ ಮತ್ತೊಬ್ಬರು ಕರ್ವೆ ಸದಸ್ಯರಾಗಿರುವಂತ ನಮ್ಮ ಅಜ್ಮಲ್ ರವರು, ಮತ್ತೊಬ್ಬರು ಸದಸ್ಯರಾಗಿರುವಂತಹ ನಮ್ಮ ಕಲೀಂ ರಜಾರ್ ಅವರು, ಮತ್ತೆ ಮತ್ತೊಬ್ಬರು ನಮ್ಮ ಕರ್ವೆ ಮುಖಂಡರಾಗಿರುವಂತಹ ಬಾಬು ಕಾರ್ ಡೀಲರ್ ಬಾಬು ಅಣ್ಣನವರ ಮಗನಾಗಿರುವಂತಹ ಇಮ್ರಾನ್ ಅಣ್ಣನವರೇ, ಮತ್ತೆ ನಮ್ಮ ಲೋಕೇಶ್ ರವರೇ, ಮತ್ತೆ ಹೈದ್ರಿ ನಗರ್ನ ಸರ್ಕಾರಿ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಾಗಿರುವಂತಹ ಇಮ್ತಿಯಾಸ್ ಸರ್ ಅವರೇ, ಮತ್ತೆ ಕನ್ನಡ ಶಿಕ್ಷಕರಾಗಿರುವಂತಹ ವಿಶೇಷವಾಗಿ ವಾರ್ಡ್ ನಂಬರ್ 20ರಲ್ಲಿ ಅವ್ರಿಗೆಲ್ರಿಗೂ ಕೂಡ ಒಂದು SIR ನ ಒಂದು ಸಮಯದಲ್ಲಿ BLO ಆಗಿ ಕೆಲಸ ಮಾಡಿರುವಂತಹ ನಮ್ಮ ಕನ್ನಡ ಮೇಷ್ಟ್ರು ನಮ್ಮ ಕೃಷ್ಣಮೂರ್ತಿ ಸರ್ ಅವರೇ, ಮತ್ತೆ ಈ ಶಾಲೆ ಎಲ್ಲ ಸಿಬ್ಬಂದಿ ವರ್ಗದವರು, ನನ್ನ ತಾಯಂದ್ರು ಅಡುಗೆ ಮಾಡಿ ಬಡಿಸುವಂತಹ ಮಕ್ಕಳಿಗೆ ಅಡುಗೆ ಮಾಡಿ ಬಡಿಸುವಂತಹ ನನ್ನ ತಾಯಂದ್ರು, ಅವರು ಕೂಡ ಸ್ವಾಗತನ ಬಯಸ್ಕೊಂತ, ವಿಶೇಷವಾಗಿ ಈ ಶಾಲೆ ಎಲ್ಲ ಪುಟಾಣಿ ಮಕ್ಕಳು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಾನು ಸ್ವಾಗತವನ್ನು ಬಯಸ್ಕೊಂತ, ಇವತ್ತು ವಿಶೇಷತೆ ಏನಪ್ಪಾ ಅಂದ್ರೆ, ನಾಳೆ 26ನೇ ತಾರೀಕು ನಾಳೆ ಈದ್ ಮಿಲಾದುನ್ ನಬಿ ರವರ ದಿನ. ನಾಳೆ ನಿಜವಾಗ್ಲೂ ಕೂಡ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅವ್ರ ದಿನ ಆಗಿರ್ತದೆ ನಾಳೆ. ಅವರ ಒಂದು ಪ್ರಯುಕ್ತ ಹೈದ್ರಿ ನಗರ್ ವಾರ್ಡ್ ನಂಬರ್ 20ರಲ್ಲಿ ಉರ್ದು ಶಾಲೆಯಲ್ಲಿ ಬರೆಯುವಂತಹ ಬುಕ್ಸು ಮತ್ತೆ ಊಟ ಮಾಡುವಂತಹ ತಟ್ಟೆಗಳು ಪ್ರಯುಕ್ತ ವಿತರಣೆಯನ್ನು ಮಾಡುತ್ತಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಮಾತು ಹೇಳ್ತಾರೆ, ಎಷ್ಟು ದಿನಗಳ ಕಾಲ ಬದುಕ್ತೀವಿ ನಾವೆಲ್ಲರೂ ಕೂಡ, ಅಷ್ಟೊಂದು ದಿನಗಳ ಕಾಲವೂ ಕೂಡ ನೀವೆಲ್ಲರೂ ಕೂಡ ವಿದ್ಯಾಭ್ಯಾಸವನ್ನ ಪಡ್ಕೋಬೇಕು, ವಿದ್ಯಾಭ್ಯಾಸದ ಜೊತೆಗೆ ಆರೋಗ್ಯವಾಗಿ ಬದುಕಬೇಕು ಅನ್ನೋದನ್ನ ಹೇಳ್ತಾರೆ. ಅದರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ ಮೊಹಮ್ಮದ್ ಪೈಗಂಬರ್ ಅವರು, ಎಷ್ಟು ದಿನ ಬದುಕ್ತೀವಿ ಅಷ್ಟೊಂದು ದಿನಗಳ ಕಾಲವೂ ಕೂಡ ಮತ್ತೊಬ್ಬರಿಗೆ ಯಾರೂ ಕೂಡ ತೊಂದರೆ ಮಾಡದಂತೆ, ನೋವುಂಟು ಮಾಡದಂತೆ ನಾವು ಬದುಕಬೇಕಾಗುತ್ತೆ. ಮತ್ತೊಂದು ಮಾತು ಹೇಳ್ತಾರೆ ಮೊಹಮ್ಮದ್ ಪೈಗಂಬರ್ ಅವರು, ಯಾರಿಗೆ ತೊಂದರೆ ನೀನು ಮಾಡ್ತೀಯೋ ಸದ್ಯಕ್ಕೆ ನೀನು ಚೆನ್ನಾಗಿರ್ತೀಯ ಹೊರತು ಮುಂದೆ ಅನುಭವಿಸ್ತೀಯ ಅಂತ ಹೇಳ್ಬಿಟ್ಟು. ಅದು ನಿಜ. ಏನು ಮೊಹಮ್ಮದ್ ಪೈಗಂಬರ್ ಅವರು ಏನು ಹೇಳಿದ್ದಾರೆ, ಪ್ರತಿಯೊಂದು ಮಾತು ಕೂಡ ಸತ್ಯ, ನುಡಿದಂತೆ ನಡೆದಂತಹ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರು. ನಿಜವಾಗ್ಲೂ ಕೂಡ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ದಿನ, ಒಂದು ತಿಂಗಳು, ಒಂದು ವರ್ಷ ಸಾಲದು. ಅಂತಹ ನುಡಿಮುತ್ತುಗಳನ್ನ ಅಂತಹ ಒಂದು ಜನಾಂಗಕ್ಕೆ ಹೇಳಿಲ್ಲ ಅವರು. ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ. ಏನ್ ಹೇಳ್ತಾರೆ? ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವರಿಗೂ ಸಮಪಾಲು. ಎಲ್ಲರೂ ಕೂಡ ಪ್ರಪಂಚದಲ್ಲಿ ಚೆನ್ನಾಗಿರ್ಬೇಕು, ಚೆನ್ನಾಗಿ ಬದುಕಬೇಕು, ನಿಮ್ಮದೇ ಆದಂತಹ ಹಾದಿಯಲ್ಲಿ ನೀವು ಬದುಕಬೇಕು, ನಿಮ್ಮ ಕಾಲ ಮೇಲೆ ನೀವು ಬದುಕಬೇಕು ಅನ್ನೋದನ್ನ ಮೊಹಮ್ಮದ್ ಪೈಗಂಬರ್ ಅವರು ಹೇಳ್ತಾರೆ. ಆ ಒಂದು ದಾರಿಯಲ್ಲಿ ನಾವೆಲ್ಲರೂ ಕೂಡ ಸಾಗ್ತಾ ಇದ್ದೀವಿ, ಸಾಗಬೇಕು. ಅದರಿಂದ ಇವತ್ತಿನ ನಾಳೆ ಈದ್ ಮಿಲಾದ್ ಹಬ್ಬ ಏನ್ ನಡೀತಾ ಇದೆ, ತುಂಬಾ ಖುಷಿಯಿಂದ, ಸಡಗರದಿಂದ, ಸಂತೋಷದಿಂದ ನಾವೆಲ್ಲರೂ ಕೂಡ ಹಬ್ಬವನ್ನು ಆಚರಣೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ
ಅವರ ಹೆಸರಿನಲ್ಲಿ ನಾವಿವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಮುಖಂಡರು ಕೂಡ ಸೇರಿ ವಿಶೇಷವಾಗಿ ವಾರ್ಡ್ ನಂಬರ್ 20ರಲ್ಲಿ ಹೈದರಿ ನಗರದಲ್ಲಿ ಸರ್ಕಾರಿ ಮಕ್ಕಳಿಗೆ ಏನಾದ್ರು ಕೊಡುಗೆ ಕೊಡ್ಬೇಕು ಅಂತ ಹೇಳಿದಾಗ ನಮ್ಮ ಖಾದರನಾಗ ಹೇಳಿದಾಗ ಅವರೆಲ್ಲೂ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಆದ್ರೂ ಕೂಡ ಯಾಕೆ ಹೇಳಿ ಬಡ ಮಕ್ಕಳಿಗೆ ನಾವು ಅವರ ಒಂದು ಪ್ರಯುಕ್ತ ನಾವು ಬುಕ್ಸ್ ಬ್ಯಾಗ್ ಅನ್ನ ಬುಕ್ಸ್ ಮತ್ತೆ ತಟ್ಟೆಗಳನ್ನ ವಿತರಣೆ ಮಾಡ್ತಾ ಇದ್ದಾಗ ಅವ್ರು ಬೆಂಗಳೂರಿಗೆ ಹೋಗಿಲ್ಲ. ಯಾಕೆ ಹೇಳಿ ಮೊಹಮ್ಮದ್ ಪೈಗಂಬರ್ ಅವರು ಏನ್ ಹೇಳಿದಾರೆ ಆ ನುಡಿಮತ್ತೆಗಳನ್ನ ನಾನು ಪಾಲನೆ ಮಾಡಬೇಕು, ಅವರ ಮಾರ್ಗದರ್ಶನ ನಾನು ನಡೀಬೇಕು ಅನ್ನೋ ಭಾವನೆಯಿಂದ ಬೆಂಗಳೂರು ಕಾರ್ಯಕ್ರಮಕ್ಕೆ ರದ್ದು ಮಾಡಿಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸ್ನೇಹಿತರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಷ್ಟೇ ಅವ್ರದೇ ಆದಂತ ವೇದಿಕೆ ಮೇಲೆ ಯಾರು ಕೂತಿದ್ದಾರೆ ಅವ್ರದೇ ಆದಂತ ಎಲ್ಲ ಕೆಲಸ ಕಾರ್ಯಗಳು ಇದೆ. ಆದರೆ ಯಾಕೆ ಹೇಳಿ ಒಂದೇ ಮಾತು ಒಂದೇ ಸಂದೇಶ, ನೆಮ್ಮದಿ, ಶಾಂತಿ, ಸೌಹಾರ್ದತೆ, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರಂತ ನಾವೆಲ್ಲರೂ ಕೂಡ ಬದುಕಬೇಕು. ನಾವ್ ಯಾವಾಗ ಅದನ್ನ ಬದುಕ್ತೀವಿ ಅವತ್ತೆಲ್ಲರೂ ನಾವೆಲ್ಲರೂ ಕೂಡ ಹೊಂದಾಣಿಕೆಯಿಂದ ಒಂದು ತಾಯಿ ಮಕ್ಕಳಂತೆ ಬದುಕಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಏನು ಮೊಹಮ್ಮದ್ ಪೈಗಂಬರ್ ಅವರು ಏನ್ ಹೇಳಿದ್ದಾರೆ ಅದ್ರ ಸತ್ಯ. ಆದ್ರಿಂದ ಅವ್ರ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ನಿಮಗೋಸ್ಕರ ನೀವು ಮುಂದಿನ ಭವಿಷ್ಯವನ್ನ ರೂಪಿಸ್ಕೋಬೇಕು, ಮುಂದಿನ ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ಬಿಟ್ಟು ಏನ್ ಹೇಳಿದ್ದಾರೆ ಅದು ನಿಜ ಸ್ನೇಹಿತರೆ, ಮಕ್ಕಳೇ, ವಿದ್ಯಾರ್ಥಿಗಳೇ. ಆದ್ರಿಂದ ನಾವೆಲ್ಲರೂ ಕೂಡ ಎಷ್ಟು ದಿನ ಬದುಕ್ತೀವಿ ಅಷ್ಟೊಂದು ದಿನವಲ್ಲೂ ಕಾಲವೂ ಕೂಡ ಒಂದು ರೀತಿಯ ಒಂದು ತಾಯಿ ಮಕ್ಕಳಂತೆ ಬದುಕೋಣ ಅಂತ ಈ ಸಂದರ್ಭ ಹೇಳ್ತಾ, ಯಾಕೆಂದ್ರೆ ಇವತ್ತು ನಾನು ಇಮ್ತಿಯಾಜ್ ಸರ್ ಅವ್ರನ್ನ ಫೋನ್ ಮಾಡಿದಾಗ ನಮ್ಮ ಖಾದರಣ್ಣ, ರಿಯಾಜಣ್ಣ, ನಮ್ಮ ಇದ್ರೀಸು ಮತ್ತೆ ಎಲ್ಲರೂ ಕೂಡ ಈ ತರ ಹೇಳದ ಕೊಡ್ಬೇಕು ಅಂದಾಗ ನೀವು ಧಾರಾಳವಾಗಿ ಬರಬಹುದು. ಯಾಕೆ ಅಂದ್ರೆ ಒಳ್ಳೆ ಕೆಲಸಗಳನ್ನು ತಾವು ಮಾಡ್ತಾ ಇದ್ದೀರಾ. ನಿಮಗೆ ಯಾವತ್ತಾದ್ರೂ ಆಗ್ಲಿ 24 ಗಂಟೆಗಳ ಕಾಲವೂ ಕೂಡ ನಿಮಗೆ ನಮ್ಮ ಶಾಲೆಯ ಬಾಗಿಲು ತೆರೆದಿದೆ ಅಂತ ಹೇಳಿದ್ರು, ಅದಕ್ಕೆ ತುಂಬಾ ಸಂತೋಷ ಆಯ್ತು. ಅದರಿಂದ ಇವತ್ತು ನಾವು ಬಂದಿದ್ದೀರಿ. ಅದರಿಂದ ಈ ಶಾಲೆಗೆ ಮನುಷ್ಯ ಹುಟ್ಟು ಸಾವುಗಳ ಮಧ್ಯೆ ನಮ್ಮ ಇಮ್ತಿಯಾಜ್ ಸರ್ ಹೇಳಿದ್ರು, ನಾನೊಂದು ಹೇಳ್ತೇನೆ ಆವಾಗ ಭಾಷಣಗಳು ಹೇಳ್ತಾ ಇರ್ತೀನಿ, ಹುಟ್ಟು ಉಚಿತ ಸಾವು ಖಚಿತ ಅಲ್ವಾ, ಬರಿಕೆಯಿಂದ ಬರ್ತೀವಿ ಬರಿಕೆಯಿಂದ ಹೋಗ್ತೀವಿ. ಈ ಮಧ್ಯದಲ್ಲಿ ಜೀವನ ಇದೆಯಲ್ಲ ತುಂಬಾ ಅದ್ಭುತವಾದ ಜೀವನ, ಸಂತೋಷದಿಂದ ಸಡಗರದಿಂದ ಬದುಕಬೇಕು, ಒಂದೇ ಜೀವನ. ಮತ್ತೆ ಮಧ್ಯದಲ್ಲಿ ಅಲ್ಲಿಗೆ ಒಂದು ಕ್ಯಾಲೆಂಡರ್ ಇದಕ್ಕೆ ಇರ್ತಾರೆ, ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ. ನಾವು ಮತ್ತೆ ಹುಟ್ಟೋದು ಗಿಟ್ಟೋದು ಸುಳ್ಳು. ಅದರಿಂದ ಎಷ್ಟು ದಿನ ಬದುಕ್ತೀವಿ ಅಷ್ಟು ದಿನಗಳು ನಮ್ಮ ಕೈಲಾದಷ್ಟು ಮಟ್ಟಿಗೆ ಮತ್ತೊಬ್ಬರು ಸಹಕಾರ ಕೊಡೋಣ. ನಮ್ಮ ಕೈಲಾದ್ರೆ ಸಹಕಾರ ಕೊಡೋಣ, ನಮ್ಮ ಕೈಲಿ ಆಗಿಲ್ವಾ ಇದು ಇವಾಗ ನಮ್ಮ ಕೈಲಿ ಕೊಡೋಕಾಯ್ತು. ಬುಕ್ಸು ತಟ್ಟೆಗಳನ್ನ ವೇದಿಕೆ ಮೇಲೆ ಎಲ್ಲರೂ ಕೂಡ ಕೊಡೋಣ ಅಂತ ಹೇಳಿದಾಗ ಎಲ್ಲರೂ ಒಗ್ಗಟ್ಟು ಸೇರಿ ಒಂದು ಕೈಯಿಂದ ಚಪ್ಪಾಳೆ ತಟ್ಟಕ್ಕಾಗುತ್ತೆ, ಒಂದು ಕೈಯಿಂದ ಚಪ್ಪಾಳೆ ತಟ್ಲಿಕ್ಕೆ ಆಗಲ್ಲ, ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ತಟ್ಟಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಅದಕ್ಕೋಸ್ಕರ ಈ ಬುಕ್ಸ್ ಅನ್ನ ನಾವು ಕೊಡೋದಕ್ಕೆ ಸಾಧ್ಯ ಆಯ್ತು. ನಮ್ಗೆ ಕೊಡ್ಲಿಕ್ಕೆ ಆಗಿಲ್ವಾ, ನಮ್ಮ ಮನೆ ಆಯ್ತು, ನಮ್ಮ ಹೆಂಡತಿ ಮಕ್ಳಾಯ್ತು, ನಮ್ಮ ತಂದೆ ತಾಯಿ ಆಯ್ತು, ನಮ್ ಕೆಲಸ ಆಯ್ತು, ಇಷ್ಟಲ್ಲಿ ಇರ್ಬೇಕು. ಅರ್ಥ ಆಯ್ತಾ? ಯಾರು ಒಬ್ಬನು ಕಾಲಿಳಿಯವನ ಕೆಲಸ ಯಾರು ಮಾಡ್ತಾನೆ ಅಂದ್ರೆ ಕಾಲಿಳಿಯವನು ಯಾವತ್ತು ಕಾಲು ಕೆಳಗಡೆ ಇರ್ತಾನೆ, ಹೊತ್ತು ಮುಂದೆ ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಕದ್ರಣ್ಣ ಹೌದಾನೆ? ಕಾಲಿಳಿಯವನು ಯಾವತ್ತು ಕಾಲು ಕೆಳಗಡೆ ಇರ್ತಾನೆ, ಮುಂದೆ ಬರಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿ? ಅವನ ಹೃದಯ, ಅವನಂತ ಮನಸ್ಸು ಯಾವತ್ತೂ ಕೂಡ ಒಳಗಡೆ ಬೇರೆ ರೀತಿಯಲ್ಲಿ ಇರ್ತದೆ. ಆದ್ರಿಂದ ಈ ವಾರ್ಡ್ ನಂಬರ್ 20ರಲ್ಲಿ ಏನು ಹಿಂದೆ ಕೂಡ ನಮ್ಮ ಕೈಲಾಸ ಸಹಕಾರ ಕೊಡ್ಕೊಂಡ್ ಬರ್ತಾ ಇದೀವಿ. ಇವತ್ತಿನ ದಿವಸ ಏನು ನಾವು ಇವತ್ತು ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಈದ್ ಮಿಲಾದ್ ನಬಿ ಪ್ರತಿಯೊಂದು ವರ್ಷನೂ ಕೂಡ ಏನ್ ಇವತ್ತು ಪ್ರಾರಂಭ ಮಾಡಿದೀವಿ, ಪ್ರತಿಯೊಂದು ವರ್ಷನೂ ಕೂಡ ನಾವು ಎಷ್ಟು ದಿನಗಳ ಈ ಭೂಮಿ ಮೇಲೆ ಬದುಕ್ತೀವಿ ಅಷ್ಟೊಂದು ದಿನ ಕಾಲವೂ ಕೂಡ ಮೀಲಾದ್ ನಬಿಯಾಗೆ ನಾವು ಎಲ್ಲಾ ಮಕ್ಕಳಿಗೂ ಕೂಡ ನನ್ನ ಕೈಲಾಸ ಮಟ್ಟಿಗೆ ತಂಡವನ್ನ ತಗೊಂಡು ನಾವು ಸಹಕಾರ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಿ. ಮೀಲಾದ್ ನಬಿಯ ಆರ್ಥಿಕ ಶುಭಾಶಯಗಳ ನಾಡಿನ ಜನತೆಗೆ ಹೇಳುತ್ತಾ, ವಿಶೇಷವಾಗಿ ನನ್ನ ವಾರ್ಡ್ ನಂಬರ್ ಜನತೆಗೆ ಎಲ್ಲರಿಗೂ ಕೂಡ ಮೀಲಾದ್ ನಬಿಯ ಶುಭಾಶಯಗಳನ್ನ ಹೇಳುತ್ತಾ, ಎಲ್ಲರೂ ಕೂಡ ಒಂದು ದಾರಿಯಲ್ಲಿ ಸಾಗೋಣ, ಒಂದು ದಾರಿಯಲ್ಲಿ ಬದುಕೋಣ. ಈರಷ್ಟು ದಿನ ಕೂಡ ಅದೇ ಮೀಲಾದ್ ನಬಿಯ ನಾಳೆ ನಡೀತಾ ಇರೋದ್ರಿಂದ ಎಲ್ಲರಿಗೂ ಕೂಡ ನಾಡಿನ ಜನತೆಗೆ ಹಾಗೂ ವಿಶೇಷವಾಗಿ ವಾರ್ಡ್ ನಂಬರ್ 20ರ ಜನತೆಗೆ ಮತ್ತೆ ಎಲ್ಲ ಮುಳಬಾಗಿಲು ತಾಲೂಕು ಎಲ್ಲ ಜನತೆಗೆ ಶುಭಾಶಯಗಳನ್ನ ಹೇಳುತ್ತಾ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲರ ಗಣ್ಯರು ಕೂಡ ಬಂದಿದ್ದಾರೆ. ಆವಾಗಲೇ ಹೇಳಿದೆ, ಅವ್ರದೇ ಕೆಲಸ ಕಾರ್ಯಗಳಿಗೆ ಬಿಟ್ಟು ಕೂಡ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ತಾಲೂಕಿನಾದಂತ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಕೃಷ್ಣಮೂರ್ತಿ ಹೆಸರಾದಂಗೆ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಎಲ್ಲೂ ಕೂಡ ನಾನು ಅಂದಿಲ್ಲ, ಎಲ್ಲಿಯೂ ಕೂಡ ನಾನು ಅಂದಿಲ್ಲ ಅನ್ನೋದು ಇಲ್ಲ. ನಾನು ಅಂದ್ರೆ ಬೇಗ ಹೊರಟೋಗ್ತೀವಿ, ನಾವು ಅಂದ್ರೆ ಸ್ವಲ್ಪ ದಿನಗಳ ಬದುಕ್ತೀವಿ. ಅದರಿಂದ ಮುಂದೆ ಏನೇ ಕಾರ್ಯಕ್ರಮ ಆದ್ರೂ ಕೂಡ ಇನ್ನ ಮೀಲಾದ್ ನಬಿ ನಾಳೆ ಹಬ್ಬ ಇದೆ. ಅದಾದ ಮೇಲೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ನಾವು ವಾರ್ಡ್ ನಂಬರ್ 20 ಹೈದರಿ ನಗರದಲ್ಲಿ ಕಾರ್ಯಕ್ರಮಗಳನ್ನ ಇಲ್ಲಿಂದ ಪ್ರಾರಂಭ ಮಾಡ್ತೀವಿ. ಏನೇ ಕೊಟ್ಟರು ಕೂಡ ನಮ್ಮ ಸರ್ಕಾರಿ ಉರ್ದು ಶಾಲೆಗೆ ಕೊಟ್ಟು ತದನಂತರ ಎಲ್ಲಾ ಶಾಲೆಗಳಿಗೂ ಸರ್ಕಾರಿ ಶಾಲೆ ಕನ್ನಡ ಆಗಿರ್ಬೋದು
ಉರ್ದು ಶಾಲೆ ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿಂದ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವಿರೋ ಕೂಡ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು. ನವೀದ್ ಹೇಳ್ತಿದ್ರು ಅವಾಗ್ಲೇ, ನವೀದ್ ನಮ್ಮ ಮನೆ ಹತ್ರ ತುಂಬಾ ಕಸ ಇದೆ ಅಣ್ಣ, ಅವರು ಮುನ್ಸಿಪಲ್ ಅವರು ಒಂದು 15-20 ದಿವಸಗಳ ಕಸ ಎತ್ತಿಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಹೇಳ್ತೇನೆ ಈ ಮಾತು ಅಂದ್ರೆ, ನಾವೆಲ್ಲಿರ್ತೀವಿ ಅಲ್ಲಿ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು. ನೀರು ಸಮಸ್ಯೆ ಆಗಿರ್ಬೋದು, ಏನೋ ಕಸದ ಸಮಸ್ಯೆ ಆಗಿರ್ಬೋದು, ಮತ್ತೊಬ್ಬರಿಗೆ ಏನಾದ್ರು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಮತ್ತೊಂದು ಏನೇ ಸಮಸ್ಯೆ ಆದ್ರೂ ಕೂಡ ನಾವಿರೋ ಕೂಡ ನಮ್ಮ ಸುತ್ತಮುತ್ತಲು ಇರೋದು ಚೆನ್ನಾಗಿರ್ಬೇಕು, ನಮ್ಮ ಜೊತೆ ಇರೋದು ಚೆನ್ನಾಗಿರ್ಬೇಕು. ಆ ಒಂದು ನಿಟ್ಟಿನಲ್ಲಿ ಮೀಲಾದ್ ನಬಿ ಆಗಿದ ತಕ್ಷಣ, ನಾಳೆ ಹಬ್ಬ ಆಗಿದ ತಕ್ಷಣ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ನಾವು ವಾರ್ಡ್ ನಂಬರ್ 20 ಪ್ರಾರಂಭ ಮಾಡ್ತಾ ಇದ್ದೇವೆ. ಏನೇ ಸಮಸ್ಯೆ ಇದ್ರು ನಮ್ಮ ಗಮನಕ್ಕೆ ತನ್ನಿ, ನಮ್ಮ ಕೈಲಾದಷ್ಟು ಮಟ್ಟಕ್ಕೆ ನಿಮ್ ಜೊತೆಗೆ ಇದ್ದು ಕೆಲಸಗಳನ್ನ ಮಾಡಿಕೊಡ್ತೇವೆ ಮುಂದಿನ ದಿನಗಳಲ್ಲಿ ಹೇಳ್ತಾ ನನ್ನ ಈ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ವಿಶೇಷವಾಗಿ ನಮ್ಮ ಇಮ್ತಿಯಾಸ್ ಸರ್ ಅವರು ತುಂಬಾ ಆಸಕ್ತಿಯಿಂದ, ಕೃಷ್ಣಮೂರ್ತಿ ಸರ್ ಎಲ್ಲ ಮಕ್ಕಳು ಒಂದು ಪ್ರೋತ್ಸಾಹ ಕೊಡೋದ್ರ ಒಂದು ಮೊಟ್ಟೆ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಎಲ್ಲವೂ ಕೂಡ ಮಕ್ಕಳಲ್ಲಿ ಒಂದು ಪಾಠ ಹೇಳ್ಕೊಡೋದ್ರ ಮುಖಾಂತರ ಮುಂದಿನ ಜೀವನವನ್ನು ರೂಪಿಸ್ತಿದ್ದಾರೆ. ಆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮಗದೊಂದು ಸತಿ ವಿಶೇಷವಾಗಿ ವಾರ್ಡ್ ನಂಬರ್ 20 ಜನತೆಗೆ, ಮುಳಬಾಗಿಲು ತಾಲೂಕಿನ ಜನತೆಗೆ ಎಲ್ಲರಿಗೂ ಕೂಡ ಮೀಲಾದ್ ನಬಿಯ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತಾ ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ವಿದ್ಯಾರ್ಥಿಗಳಿಗೆ, ಈ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.